ನಮಸ್ಕಾರ ಎಲ್ರಿಗೂ ಯುಕೆ ಗೌರಿ ಕಿಚನ್ಗೆ ಸ್ವಾಗತ. ನಾನು ಮಧುಶ್ರೀ. ಬರ್ರಿ ಇವತ್ತು ನಾವು ಸೂಪರ್ ಆಗಿರುವಂಥ ಒಂದು ರೆಸಿಪಿನ ನೋಡೋಣಂತೆ. ಏನಪ್ಪ ಅಂದ್ರೆ ಶಂಕರಪಾಳೆ ನೋಡ್ರಿ. ಶಂಕರಪಾಳೆ ನಾವು ಕೆಲವೊಂದು ಹಬ್ಬಗಳಲ್ಲಿ ನಾವು ಮಾಡ್ತೀವಿ ರೀ. ಮತ್ತು ಎಲ್ಲರೂ ಪ್ರವಾಸಕ್ಕೆ ಹೋದ್ರೂ ಸ್ವಲ್ಪ ಮಾಡ್ಕೊಂಡು ತೊಗೊಂಡು ಹೋಗಿರ್ತೀವಿ ನೋಡ್ರಿ. ಆ ಎಲ್ಲ ಸ್ವೀಟ್ಗಳಲ್ಲಿ ಇದು ಒಂಥರ ರುಚಿಯಾಗಿರುವಂಥ ಸ್ವೀಟ್ ಅಂತ ಹೇಳ್ಬೋದು ನೋಡ್ರಿ. ಹಂಗಂದ್ರೆ ಶಂಕರಪಾಳೆ ಮಾಡೋದು ಹೆಂಗಂತ ಇವತ್ತು ಬೇಕ್ರಿ ಸ್ಟೈಲ್ ಒಳಗೆ ನಾನು ಹೇಳ್ಕೊಡ್ತೀನಿ ನೋಡ್ರಿ. ಮತ್ತು ಅದು ಕಡಿಮೆ ತುಪ್ಪನ ಬಳಸಿ ಮಾಡೋದು ಹೆಂಗೆ ಅಂತಲೂ ತೋರಿಸ್ಕೊಡ್ತೀನಿ ರೀ. ಬರ್ರಿ ಹಂಗಂದ್ರೆ ಶಂಕರಪಾಳೆ ಮಾಡೋದು ಹೆಂಗಂತ ನೋಡೋಣಂತ್ರಿ. ಮೊದಲು ನಾ ಶಂಕರಪಾಳೆ ಮಾಡೋಕ್ಕೆ ಒಂದು ಬೌಲಷ್ಟು ಸಕ್ಕರೆ ಹಾಕ್ಕೊಂಡೇನಿ ರೀ. ಮತ್ತು ಅದರಲ್ಲೇ ಮತ್ತು ಅದೇ ಬೌಲಿಂದನೇ 3/4 ಕಪ್ಪಷ್ಟು ನಾನು ಹಾಲು ಹಾಕ್ಕೊಂಡೇನಿ ರೀ. ಈಗ ಇವೆರಡು ಚಲೋತ್ ನಂಗೆ ಕರಗಬೇಕು ನೋಡ್ರಿ. ಅದಕ್ಕೆ ನಾವು ಗ್ಯಾಸ್ ಹಚ್ಚಿ ಇದನ್ನ ಕರಗಿಸ್ಕೊಳ್ಳೋಣ ರೀ. ಆಮೇಲೆ ಗ್ಯಾಸ್ ಹಚ್ಚಿ ಕರಗಿಸಿ ತಣ್ಣಗಾಗಕ್ಕೆ ಬಿಡ್ಬೇಕು ನೋಡ್ರಿ. ಈಗ ನಾನು ಏನು ಸಕ್ಕರೆ ತೊಗೊಂಡಿದ್ನಲ್ಲ ರೀ, ಅದೇ ಬೌಲಿಂದ ನಾನು 2 ಬೌಲಷ್ಟು ನಾನು ಮೈದಾ ಹಿಟ್ಟು ತೊಗೊಂಡೇನಿ ರೀ. ನೀವು ಮೈದಾ ಹಿಟ್ಟು ಬದಲು ನೀವು ಗೋಧಿ ಹಿಟ್ಟನ್ನ ತೊಗೋಬೋದು ನೋಡ್ರಿ. ಈಗ ಮೈದಾ ಹಿಟ್ಟನ್ನ ತೊಗೊಂಡೇನಿ ರೀ ನಾನು 2 ಬೌಲಷ್ಟು. ಇದಕ್ಕೆ ನಾನು ಸಣ್ಣ ಟೇಬಲ್ ಸ್ಪೂನ್ ಇರ್ತಾವಲ್ಲ ರೀ, ಟೀ ಟೇಬಲ್ ಸ್ಪೂನು ಅಂಥ ಟೇಬಲ್ ಸ್ಪೂನಿಂದ ನಾನು ಒಂದು 2ರಿಂದ 2.5 ಅಷ್ಟು ನಾನು ತುಪ್ಪನ ಹಾಕ್ಕೊಂಡಿನಿ ನೋಡ್ರಿ. ಅಷ್ಟೇ ರೀ, ಜಾಸ್ತಿ ಏನು ಹಾಕ್ಕೊಂಡಿಲ್ಲ ರೀ. ಕೆಲವೊಬ್ರು ಜಾಸ್ತಿ ತುಪ್ಪ ಹಾಕಿ ಮಾಡ್ತಾರೆ ನೋಡ್ರಿ. ಈಗ ನಾ ಇಷ್ಟೇ ತುಪ್ಪ ಹಾಕ್ಕೊಂಡು ಚಲೋತ್ನಂಗೆ ಮಸ್ತಾಗಿ ನಾನೀಗ ಶಂಕರಪಾಳೆ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ನೋಡ್ರಿ. ಈಗ ಇದನ್ನು ತುಪ್ಪ ಏನು ಹಾಕ್ಕೊಂಡಿರ್ತೀವಲ್ಲ ರೀ, ಅದು ಚಲೋತ್ನಂಗೆ ಹಿಟ್ಟಿನೊಳಗೆ ಹೊಂದ್ಕೋಬೇಕು ನೋಡ್ರಿ. ಹಂಗೆ ಚಲೋತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನಾವು ಇದನ್ನು ಎಷ್ಟು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊತೀವಿ ನೋಡ್ರಿ, ಅಷ್ಟು ಚಲೋತ್ನಂಗೆ ಶಂಕರಪಾಳೆ ಬರ್ತಾವೆ ನೋಡ್ರಿ. ಈಗ ನೋಡ್ರಿ ಇದನ್ನು ನಾನು ಚಲೋತ್ನಂಗೆ ಈ ರೀತಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಕೈಯಾಗಿಂದ ನಾವು ಹಿಂಗೆ ಮುಟ್ಟಿಗೆ ಮಾಡಿ ನೋಡಿದ್ರೆ ಇದು ಈ ಥರ ಮುಟ್ಟಿಗೆ ಆಗ್ಬೇಕು ನೋಡ್ರಿ. ಅಂದ್ರೆ ಪರ್ಫೆಕ್ಟಾಗಿ ಇದು ಹೊಂದ್ಕೊಂಡೈತೆ ಅಂತ ಅರ್ಥ ಆಗುತ್ತೆ ನೋಡ್ರಿ. ಈಗ ನಾನು ಮುಟ್ಟಿಗೆ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ. ಈ ರೀತಿ ಆಗಿತ್ತು ಅಂದರೆ ಪರ್ಫೆಕ್ಟಾಗಿ ಹೊಂದ್ಕೊಂಡೈತೆ ಹಿಟ್ಟಿನ ಜೊತೆ ತುಪ್ಪ ಅಂತ ಅರ್ಥ ನೋಡ್ರಿ. ಆಮೇಲೆ ಇದಕ್ಕೆ ಏನು ಮಾಡ್ಬೇಕಂದ್ರೆ ನಾವು ಹಾಲೇನು ಕಾಸಿಟ್ಟಿದ್ವಲ್ರಿ, ಹಾಲು ಸಕ್ಕರೆ ಅದು ತಣ್ಣಗಾಗಿರ್ಬೇಕು ರೀ. ಆ ತಣ್ಣಗಾಗಿರೋದನ್ನು ನಾವು ತೊಗೊಂಡು ಇದಕ್ಕೆ ನೀರು ಬದಲು ಇದನ್ನು ಹಾಕಿ ನಾದಬೇಕು ನೋಡ್ರಿ. ಈಗ ನೋಡ್ರಿ ನಾನು ಚಪಾತಿ ಹಿಟ್ಟಿಗೆ ಹೆಂಗೆ ನಾದ್ತೀನಿ ನೋಡ್ರಿ, ಹಂಗೆ ಸ್ವಲ್ಪ ನಾನು ಹಾಲು ಸಕ್ಕರೆ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ರಿ ಅದನ್ನು ಹಾಕ್ಕೊಂಡು ನಾದ್ಕೊಳಕತ್ತೀನಿ ನೋಡ್ರಿ. ಈಗ ನಾವು ಚಪಾತಿ ಹಿಟ್ಟು ಹೆಂಗೆ ನಾದ್ಕೊತೀವಲ್ಲ ಹಂಗೆ ಸೇಮ ನಾದ್ಕೋಬೇಕು ನೋಡ್ರಿ. ಇದನ್ನು ಭಾಳ ತೆಳುವಾಗಿ ಅಂತೂ ಮಾಡಬಾರ್ದು ನೋಡ್ರಿ, ಪೂರ್ತಿ ಗಟ್ಟಿಯಾಗೂ ಮಾಡಬಾರ್ದು ರೀ. ಒಂದು ಮೀಡಿಯಮ್ ಅಳತಿ ಒಳಗೆ ಈಗ ಇದನ್ನು ನಾದ್ಕೋಬೇಕು ನೋಡ್ರಿ. ನಾನು ಈಗ ನಾದಿ ಇಟ್ಕೊಂಡು ನೋಡ್ರಿ ಒಂದು 5ರಿಂದ 10 ನಿಮಿಷ ಇದನ್ನು ಎತ್ತಿ ಇಟ್ಬಿಡ್ರಿ. ಈಗ ನೋಡ್ರಿ ಒಂದು 5ರಿಂದ 10 ನಿಮಿಷ ಆಗೈತೆ. ಈಗ ಇದನ್ನ ಹಿಟ್ಟನ್ನ ತೊಗೊಂಡು ನೋಡ್ರಿ. ಈಗ ಇದನ್ನ ಇನ್ನೊಂದು ಸಾರಿ ಚಲೋತ್ನಂಗೆ ಈ ಥರ ನಾದ್ಕೋಬೇಕು ನೋಡ್ರಿ. ಈಗ ಇದನ್ನು ನಾವೇನು ಮಾಡ್ಬೇಕಂದ್ರೆ ನಾವು ಚಪಾತಿಗೆ ಏನು ತೊಗೊತೀವಲ್ರಿ ಹಿಟ್ಟು, ಅದಕ್ಕಿಂತ ಸ್ವಲ್ಪ ಜಾಸ್ತಿನ ತೊಗೋಬೇಕ್ರಿ. ಹಿಟ್ಟು ತೊಗೊಂಡು ಇದನ್ನು ಚಪಾತಿ ಥರನ ನಾವು ಲಟ್ಟಿಸ್ಕೋಬೇಕಾಗತ್ತೆ ನೋಡ್ರಿ. ಈಗ ನೋಡ್ರಿ ನಾನು ಚಪಾತಿಗಿನ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡೇನ್ರಿ. ಈಗ ಇದನ್ನು ಲಟ್ಟಿಸ್ಕೊತೀನಿ ರೀ. ಲಟ್ಟಿಸ್ಬೇಕಾದ್ರೆ ಯಾವುದೇ ರೀತಿ ಎಣ್ಣೆ ಮತ್ತು ಹಿಟ್ಟು ಯಾವುದೂ ಹಚ್ಚಬಾರ್ದು ರೀ. ಹಂಗನ ನಾವು ಲಟ್ಟಿಸ್ಕೋಬೇಕು ನೋಡ್ರಿ. ಈಗ ನೋಡ್ರಿ ನಾನು ಚಲೋತ್ನಂಗೆ ಚಪಾತಿ ಹೆಂಗೆ ಲಟ್ಟಿಸ್ತೀವಿ ನೋಡ್ರಿ ಹಂಗೆ ಲಟ್ಸಾಕತ್ತೀವಿ. ಆದರೆ ಇದನ್ನು ತಿಳುವಾಗಿ ಲಟ್ಟಿಸ್ಬಾರ್ದು ನೋಡ್ರಿ, ಪೂರ್ತಿ ದಪ್ಪಾಗಿನೂ ಲಟ್ಟಿಸ್ಬಾರ್ದು ರೀ. ಒಂದು ಮೀಡಿಯಮ್ ಅಳತಿ ಒಳಗೆ ಈಗ ಇದನ್ನು ಲಟ್ಟಿಸ್ಕೊಳ್ಬೇಕು ನೋಡ್ರಿ. ಈಗ ನೋಡ್ರಿ ನಾನು ಈ ರೀತಿ ಲಟ್ಟಿಸ್ಕೊಳಕತ್ತೀನಿ ನೋಡ್ರಿ. ಇದೇ ರೀತಿನ ಲಟ್ಟಿಸ್ಕೋಬೇಕ್ರಿ. ಈಗ ನೋಡ್ರಿ ಚಪಾತಿ ಚರ ರೌಂಡಾಗೆ ಲಟ್ಟಿಸ್ಕೊಂಡೇನಿ ರೀ. ಈಗ ಇದು ಸೈಡಿಗೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಬಿಡೋಣ, ಯಾಕಂದ್ರೆ ಕರೆಕ್ಟಾಗಿ ಶೇಪ್ ಬಂದಿರಂಗಿಲ್ಲ ರೀ ಇದು. ಅದ್ರ ಸಲುವಾಗಿ ಈಗ ಇದನ್ನು ದಂಡಿಗೆಲ್ಲ ಈ ರೀತಿ ಚೌಕಂಗೆ ಕಟ್ ಮಾಡ್ಕೊಂಬಿಡೋಣ ರೀ. ಈಗ ಇದೇನು ಹಿಟ್ಟು ಸೈಡಿಗೆ ಐತಲ್ರಿ, ಇದನ್ನು ಮತ್ತು ನಾವು ವಾಪಸ್ ಇನ್ನೊಂದು ಸರಿ ಶಂಕರಪಾಳೆ ಮಾಡ್ತೀವಲ್ರಿ ಅದ್ರ ಜೊತೆ ಸೇರಿಸಿ ಮಾಡ್ಬೋದು ನೋಡ್ರಿ. ಈಗ ಇದನ್ನು ನಾವು ಯಾವ ಶೇಪ್ ಒಳಗೆ ಬೇಕು ಆ ಶೇಪ್ ಒಳಗೆ ನಾವು ಇದನ್ನು ಕಟ್ ಮಾಡ್ಕೋಬೋದು ನೋಡ್ರಿ. ನಾನೀಗ ಒಳಗೆ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ಶೇಪ್ ಒಳಗೆ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ಈಗ ಇದನ್ನು ಇದೇ ರೀತಿನ ಪೂರ್ತಿಯಾಗಿ ಕಟ್ ಮಾಡ್ಕೋಬೇಕು ನೋಡ್ರಿ. ಈಗ ಇದೇ ರೀತಿ ಚಲೋತ್ನಂಗೆ ಕಟ್ ಮಾಡ್ಕೊಳತ್ತೀನಿ ನೋಡ್ರಿ. ಈಗ ನೋಡ್ರಿ ಎಷ್ಟು ಮಸ್ತಾಗ ಬಂದಾವ ನೋಡ್ರಿ ಶಂಕರಪಾಳೆ. ನೋಡ್ರಿ ಈಗ ಎಷ್ಟು ಚಂದ ಲೇಯರ್ ಆಗಿ ಶಂಕರಪಾಳೆ ಕಾಣಕತ್ತಾವ ನೋಡ್ರಿ. ಏನು ಜಾಸ್ತಿ ತುಪ್ಪ ಹಾಕಿಲ್ರಿ, ಕಡಿಮೆ ತುಪ್ಪ ಒಳಗೆ ನಾವು ಇಷ್ಟು ಮಸ್ತಾಗಿ ಮಾಡ್ಕೋಬೋದು ನೋಡ್ರಿ. ಈಗ ನೋಡ್ರಿ ಈಗ ಶಂಕರಪಾಳೆ ಎಲ್ಲ ರೆಡಿ ಆಗ್ಯಾವ. ಈಗ ಇವನ್ನೆಲ್ಲ ಎಣ್ಣೆ ಫ್ರೈ ಮಾಡ್ಬೇಕಲ್ರಿ, ಅದಕ್ಕೆ ಒಂದು ಪ್ಲೇಟ್ನಾಗ ಮುಂಚೆನ ಎತ್ತಿಟ್ಕೊಂಬಿಡನ್ರಿ. ಈಗ ಗ್ಯಾಸ್ ಹಚ್ಚಿ ಒಂದು ಬಾಳ್ಗೆ ಇಟ್ಟೀನಿ ರೀ. ಅದಕ್ಕೆ ಕರಿಯೋಕೆ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಕಾದ್ಮೇಲೆ ಈಗ ನಾನು ಶಂಕರಪಾಳೆ ಏನು ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಲಟ್ಟಿಸಿಟ್ಕೊಂಡಿದ್ನಲ್ಲ ಅವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ. ಉರಿ ಮೀಡಿಯಮ್ ಫ್ಲೇಮ್ ಒಳಗೆ ಇಡ್ರಿ, ಯಾಕಂದ್ರೆ ಜೋರಂಗೆ ಇಟ್ಬಿಟ್ರೆ ಮ್ಯಾಲೆ ಎಷ್ಟು ಫ್ರೈ ಹಾಕವ್ರಿ, ಒಳಗಡೆ ಹಿಟ್ಟಿಟ್ಟು ಹಂಗೆ ಉಳಿತಾವ್ರಿ, ಅವು ಚಲೋತ್ನಂಗೆ ಫ್ರೈ ಆಗಿರಂಗಿಲ್ಲ ರೀ. ಅದ್ರ ಸಲುವಾಗಿ ಉರಿನ ನಾವು ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ನಾವು ಫ್ರೈ ಮಾಡ್ಕೋಬೇಕು ನೋಡ್ರಿ. ಎಣ್ಣೆ ಒಳಗೆ ಎಷ್ಟು ಹಿಡಿತಾವೆ ನೋಡ್ರಿ ಅಷ್ಟನ್ನು ಮಾತ್ರ
ಹಾಕಿ ಫ್ರೈ ಮಾಡ್ಕೊರಿ. ಜಾಸ್ತಿ ಹಾಕಿರ ಸರಿ ಬರಂಗಿಲ್ಲ ರೀ ಅವು, ಸರಿ ಎತ್ತಂಗೆ ಬೆನಿಯಂಗೂ ಇಲ್ಲವು, ಫ್ರೈ ಆಗಂಗಿಲ್ಲ. ಅದ್ರ ಸಲುವಾಗಿ ಎಷ್ಟು ಎಣ್ಣೆ ಒಳಗೆ ಇಡಿಸ್ತಾವೋ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಫ್ರೈ ಮಾಡ್ಕೊರಿ. ನೋಡಿರಿ ಈಗ ಎಷ್ಟು ಚಂದ ಗೋಲ್ಡನ್ ಬ್ರೌನ್ ಕಲರ್ ಮಸ್ತಂಗೆ ಬಂದಾವ ನೋಡಿರಿ. ಈಗ ಇವು ರೆಡಿ ಆಗ್ಯಾವ್ರಿ. ಈಗ ಇವನ್ನ ತಕ್ಕೊಂಬಿಡೋಣಂತ್ರಿ. ನೋಡಿರಿ ಈಗ ಇವನ್ನೆಲ್ಲ ತೆಗಿತೀನಿ ನೋಡಿರಿ. ಈಗ ನಿಮ್ಗೆ ಗೊತ್ತಾಗತ್ತೈತೆ ಅನ್ಸತ್ರಿ. ಮೊದಲು ಎಷ್ಟು ತೆಳ್ಳಗಿದ್ದು ರೀ, ಈಗ ಎಷ್ಟು ದಪ್ಪಾಗ್ಯಾವ ಅಂತೇಳಿ ಗೊತ್ತಾಗತ್ತೆ ನೋಡಿರಿ. ಮಸ್ತಂಗೆ ಆಗಿರ್ತಾವ್ರಿ, ಪೂರ್ತಿ ಪಳ್ಳಂಗೆ ಆಗಿರ್ತಾವ್ರಿ, ಸೂಪರ್ ಆಗಿರ್ತಾವೆ. ನೀವು ಒಂದ್ಸರಿ ಈ ರೀತಿ ಮಾಡಿ ನೋಡಿರಿ. ಕಡಿಮೆ ತುಪ್ಪನ ಬಳಸಿ ಈ ಥರ ಶಂಕರಪಾಳೆನ ಮಾಡಿ ನೋಡಿರಿ ಒಂದ್ಸರಿ. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.